ವೈನಾಡು ಆಗಿರುವಂತಹ ಪರಿಸ್ಥಿತಿಗಳು ಏನು ಅಂತ ನೋಡ್ತಾ ಇದ್ವಿ. ಅಕ್ಷರಶಃ ನರಕ ಸದೃಶವಾಗಿ ಹೋಗಿದೆ ವೈನಾಡು ಪರಿಸ್ಥಿತಿ. ಯಾವ ಮಟ್ಟಕ್ಕೆ ಅಂತಂದ್ರೆ 15-20 ಅಡಿ ನೀರು ಹರಿದು ಹೋಗಿರೋದು ಮಣ್ಣಿನ ಸಮೇತವಾಗಿ. ಭೂಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈಗ 350ರ ಸನಿಹ ಇದೆ. ಈ ನಂಬರ್ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತಿದ್ದಾರೆ. 49 ಮಕ್ಕಳು ಸೇರಿ 298 ಜನ ಕಣ್ಮರೆಯಾಗಿದ್ದಾರೆ. ಸ್ಮಶಾನದಂತಾಗಿದೆ ಈಗ ಚೂರಲ್ಮಲ್ ಮುಂಡಕೈ ಗ್ರಾಮ. ಪ್ರವಾಹದ ಹಾದಿಯ ಉದ್ದಕ್ಕೂ ಕೂಡ ಶವಗಳ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಘಟನೆ ನಡೆದ ಜಾಗದಿಂದ 30-40 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಮೃತದೇಹಗಳು ಸಿಕ್ಕಿರೋದು. ಹೇಗಿದೆ ಪರಿಸ್ಥಿತಿ, ಏನಾಗಿದೆ ಅಲ್ಲಿ ನೋಡಿ. ವಯನಾಡಿನಲ್ಲಿ ಮರಣ ಮೃದಂಗ. 350ರ ಸನಿಹದಲ್ಲಿ ಸಾವಿನ ಸಂಖ್ಯೆ. 300ಕ್ಕೂ ಅಧಿಕ ಮಂದಿ ಕಣ್ಮರೆ. 4ನೇ ದಿನಕ್ಕೆ ಕಾಲಿಟ್ಟ ಸೇನಾ ಆಪರೇಷನ್. ವಯನಾಡು ದುರಂತಕ್ಕೆ ಇಡೀ ದೇಶವೇ ಮರುಗಿದೆ. ಭೀಕರ ಭೂಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 350ರ ಸನಿಹದಲ್ಲಿದೆ. ಕ್ಷಣ ಕ್ಷಣಕ್ಕೂ ಮೃತರ ಸಂಖ್ಯೆ ಏರಿಕೆ ಕಾಣ್ತಿದ್ದು 50 ಮಕ್ಕಳು ಸೇರಿದಂತೆ 300ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಬದುಕುಳಿದವರ ಶೋಧ, ಮೃತದೇಹಗಳ ಹುಡುಕಾಟ, ರಕ್ಷಣಾ ಕಾರ್ಯಕ್ಕಾಗಿ 6 ಝೋನ್ಗಳಲ್ಲಿ 40 ತಂಡಗಳಿಂದ ಶೋಧ ನಡೆಸಲಾಗ್ತಿದೆ. ಮುಂಡಕೈ, ಚೂರಲ್ಮಲ, ಕಲ್ಪೆಟ್ಟ, ಅಟ್ಟಮಾಲದಲ್ಲಿ ಎಲ್ಲಿ ನೋಡಿದ್ರೂ ಹುಡುಕಾಟವೇ ಕಾಣ್ತಿದೆ. ಚಲಿಯಾರ್ ನದಿಯಲ್ಲಿ ಈವರೆಗೆ 175 ಮೃತದೇಹ ಪತ್ತೆಯಾಗಿದೆ. ಈವರೆಗೆ ಸೇನೆಯಿಂದ 4ರನ್ನ ರಕ್ಷಿಸಲಾಗಿದೆ. ಜಲಪ್ರಳಯ ಸೃಷ್ಟಿಯಾದಂತಹ ವಯನಾಡಿನ ಮುಂಡಕೈ ಬೆಟ್ಟದ ತುದಿಯಲ್ಲೇ, ಹೆಚ್ಚು ಕಡಿಮೆ ತುದಿಯಲ್ಲೇ ಇದ್ದೇವೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಮುಂಡಕೈ ಬೆಟ್ಟ. ಮುಂಡಕೈ ಬೆಟ್ಟದ ಆ ಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿಯೇ ಮೊದಲ ಜಲಸ್ಫೋಟ ಉಂಟಾಗುವಂಥದ್ದು. ಅಲ್ಲಿ ಉಂಟಾದಂತಹ ಜಲಸ್ಫೋಟದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲದೂ ಕೂಡ ಆ ಭಾಗದಿಂದ ನೇರವಾಗಿ ಹರಿದು ಬರ್ತದೆ. ನೀವೀಗ ಗಮನಿಸ್ತಾ ಇದ್ದೀರಿ, ಇದು ಮುಂಡಕೈ ಬೆಟ್ಟ. ಮುಂಡಕೈನ ಬೆಟ್ಟದ ಹೆಚ್ಚು ಕಡಿಮೆ ತುದಿಯಲ್ಲೇ ಇದೇನೆ ಅಂತ ನಾನು ಈಗ ಆಗಲೇ ಹೇಳ್ತಾ ಇದ್ದೆ. ಆ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಆ ಭಾಗದಲ್ಲಿ ಮೊದಲ ಜಲಸ್ಫೋಟ ಉಂಟಾಗುತ್ತೆ. ಆ ಜಲಸ್ಫೋಟದ ಪರಿಣಾಮವಾಗಿ ಇಲ್ಲೇನು ಕಾಡಿತ್ತೋ ಆ ಕಾಡು ಸಂಪೂರ್ಣವಾಗಿ ಕೊಚ್ಚಿ ಹೋಗುತ್ತೆ. ಕಾಡಿನ ಜೊತೆಗೆ ಬಂಡೆಗಳು, ಮರಗಳ ಜೊತೆಗೆ ಬಂಡೆಗಳು ಎಲ್ಲವೂ ಕೂಡ ಕೊಚ್ಚಿ ಬರ್ತವೆ. ಕೊಚ್ಚಿ ಬಂದು ಈಗ ಈ ರೀತಿಯಾಗಿ ದಾರಿ ಮಾಡ್ಕೊಳ್ಳುತ್ತೆ. ಆ ಜಲಪ್ರವಾಹ ಈ ರೀತಿಯಾದಂತಹ ದಾರಿಯನ್ನು ಮಾಡಿಕೊಂಡು ನೇರವಾಗಿ ಅದು ನುಗ್ಗುವಂತಹದ್ದು ಚೂರಲ್ಮಲೆ ಗ್ರಾಮಕ್ಕೆ. ಮುಂಡಕೈಗೆ ಮುಂಡಕೈ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಇರುವಂತಹ ಚೂರಲ್ಮಲೆ ಹೀಗೆ ನೇರವಾಗಿ ಇಲ್ಲೆಲ್ಲದೂ ಕೂಡ ಕಾಡಿತ್ತು. ಈ ಕಾಡನ್ನು ದಾಟಿಕೊಂಡು ಬಂಡೆಗಳ ಸಮೇತ ನೀರು ಬಂಡೆಗಳನ್ನೇ ಹೊತ್ತುಕೊಂಡು ಚೂರಲ್ಮಲೆ ಅಂಗಳಕ್ಕೆ ತೆಗೆದುಕೊಂಡು ಹೋಗುತ್ತೆ. ಪರಿಣಾಮವಾಗಿ ಚೂರಲ್ಮಲೆ ಗ್ರಾಮ ಸಂಪೂರ್ಣವಾಗಿ ನಿರ್ನಾಮವಾಗಿರುವಂತಹದ್ದು. ಮುಂಡಕೈ ಅರಣ್ಯ ಪ್ರದೇಶದಲ್ಲಿ ತಲಾ 100 ಜನರ ತಂಡದಿಂದ ಶವಗಳ ಹುಡುಕಾಟ. ಪಬ್ಲಿಕ್ ಟಿವಿಯಲ್ಲಿ ಘಟನಾ ಸ್ಥಳದಿಂದ ಸಾಕ್ಷಾತ್ ವರದಿ. ವಯನಾಡಿನ ಚೂರಲ್ಮಲೈನಲ್ಲಿ ಕೆಸರು ಮಿಶ್ರಿತ ನೀರು ಸೃಷ್ಟಿಸಿದ ಪ್ರವಾಹದ ಉದ್ದಕ್ಕೂ ಶವಗಳ ಹುಡುಕಾಟ ನಡೆಸಲಾಗ್ತಿದೆ. ಜೆಸಿಬಿಗಳ ಮೂಲಕ ಶವಗಳ ಹುಡುಕಾಟ ಒಂದ್ ಕಡೆಯಾದ್ರೆ, ಕೆಲವರು ರಕ್ಷಣಾ ತಂಡಗಳ ಜೊತೆ ಸೇರಿ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಮುಂಡಕೈ ಪ್ರದೇಶದಲ್ಲೂ ಶವಗಳ ಹುಡುಕಾಟ ನಡೆಸಲಾಗ್ತಿದೆ. ಕಾಡಂಚಿನ ಗ್ರಾಮವಾದ ಕಾರಣ ಇಲ್ಲಿ ಶವಗಳ ಹುಡುಕಾಟ ಬಹಳ ಕಷ್ಟ. ಆದರೂ 100 ಜನರು ಟೀಮ್ ಮಾಡಿಕೊಂಡು ಶವಗಳ ಹುಡುಕಾಟ ಮುಂದುವರಿಸಿದ್ದಾರೆ. ಮುಂಡಕೈನ ಕಾಡಿನ ಪ್ರದೇಶದಲ್ಲಿದ್ದೇನೆ. ಕಾಡಿನ ಪ್ರದೇಶದಲ್ಲಿ ಈಗ ನಾವೆಲ್ಲ ಕಡೆಯಲ್ಲೂ ಕೂಡ NDRF ತಂಡದವರು ಮತ್ತು ಸ್ವಯಂ ಸೇವಕರನ್ನ ನಾವು ಕಾಣ್ಬೋದು. ತಾವೀಗ ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಈಗ ಮುಂಡಕೈ ಕಾಡಿನ ಪ್ರದೇಶದ ಒಳಕ್ಕೆ ಹೋಗ್ತಾ ಇದ್ದಾರೆ. ಅಂತಂದರೆ ಇಲ್ಲೆಲ್ಲದೂ ಕೂಡ ಕೆಲವೊಂದಿಷ್ಟು ಮನೆಗಳಿದ್ದು, ಹಾಗಾಗಿನೇ ಇಲ್ಲಿ ಯಾರಾದರೂ ಅಂದರೆ ಸತ್ತಿರುವಂತಹ ಮೃತರ ಶವಗಳ ಹುಡುಕಾಟಕ್ಕೆ ಈಗ ಸ್ವಯಂ ಸೇವಕರ ತಂಡ ಜೊತೆಗೆ NDRFನ ತಂಡ ಎಲ್ಲರೂ ಕೂಡ ಇವತ್ತು ಜೊತೆಯಾಗಿಯೇ ಸಾಕ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು, ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು ಶವಗಳ ಹುಡುಕಾಟಕ್ಕೆ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ ಮತ್ತು ಈ ಕಡೆ ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬ ಯುವಕರು, ಸ್ವಯಂ ಸೇವಕರ ಯುವಕರು ಜೊತೆಗೆ NDRF ತಂಡದವರು ಮತ್ತು ಸೈನ್ಯದ ತಂಡದವರು ಎಲ್ಲರೂ ಕೂಡ ಈ ಮುಂಡಕೈನ ಅರಣ್ಯ ಪ್ರದೇಶದ ಭಾಗಕ್ಕೆ ಬಂದಿರುವಂಥದ್ದು. ಹೆಚ್ಚು ಕಡಿಮೆ 2,500 ಜನರ ಮೇಲೆ ಇವತ್ತು ಸ್ವಯಂ ಸೇವಕರು ಮತ್ತು NDRF ತಂಡದವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶವಗಳ ಹುಡುಕಾಟವನ್ನು ಒಂದು ಕಡೆಯಲ್ಲಿ ಮಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮತ್ತೆ ಇನ್ಯಾರಾದರೂ ಈ ಎಸ್ಟೇಟ್ಗಳ ಒಳಭಾಗದಲ್ಲಿ ಬದುಕುಳಿದಿರ್ಬೋದು ಅನ್ನುವಂಥ ನಿರೀಕ್ಷೆಗಳ ಮೇಲೆ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ರೀತಿಯಾಗಿ ಹೊರಟಂಥವರು ಸಂಜೆಯ ತನಕನೂ ಕೂಡ ಈ ಶವಗಳ ಹುಡುಕಾಟದಲ್ಲಿ ಮಾಡುವಂಥದ್ದು ಬಹುದೂರದವರೆಗೂ ಕೂಡ ತಾವು ಕಾಣ್ತಾ ಇರ್ಬೋದು. ಎಲ್ಲ ಕಡೆಯಲ್ಲೂ ಕೂಡ ಸ್ವಯಂ ಸೇವಕರು ಇವತ್ತು ಮುಂಡಕೈನ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಜನರು ಕಾಣ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಕೂಡ, ಯಾಕಂದರೆ ದುರ್ಘಟನೆ ನಡೆದು 3 ದಿನಗಳಾಗ್ತಾ ಇದೆ. ಶವಗಳು ಯಾವ್ಯಾವ ಬಂಡೆಗಳ ಅಡಿಗಳಲ್ಲಿ
ಸಿಕ್ಕಿದವೋ ಅಥವಾ ಎಲ್ಲೆಲ್ಲಿ ಏನೋ ಊತು ಹೋಗಿದವೋ ಅನ್ನುವಂಥದ್ರ ಹುಡುಕಾಟ ಬಹಳ ಮುಖ್ಯ. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಸ್ವಯಂ ಸೇವಕರ ತಂಡ ಈ ರೀತಿಯಾಗಿ ಮುಂಡಕೈನ ಪ್ರದೇಶಕ್ಕೂ ಕೂಡ ಬಂದಿರುವಂಥದ್ದು. ಸ್ಮಶಾನದಂತಾದ ಚೂರಲ್ಮಲ ಮುಂಡಕ್ಕೈ ಮನೆಗಳಿದ್ದ ಸ್ಥಳದಲ್ಲೀಗ ಬರೀ ಬಂಡೆಕಲ್ಲು. ಪ್ರಕೃತಿ ಮುನಿಸು ಎಷ್ಟು ಭೀಕರವಾಗಿರುತ್ತೆ ಅನ್ನೋದಕ್ಕೆ ವಯನಾಡು ಸಾಕ್ಷಿ. ಚೂರಲ್ಮಲ ಮುಂಡಕ್ಕೈ ಗ್ರಾಮ ಈಗ ಸ್ಮಶಾನದಂತಾಗಿದ್ದು ಮನೆಗಳಿದ್ದ ಸ್ಥಳದಲ್ಲೀಗ ಬರೀ ಬಂಡೆಕಲ್ಲುಗಳೇ ಕಾಣ್ತಿವೆ. ಮುಂಡಕ್ಕೈ ಬಳಿಯ ಬೆಳೇರಿಮಲೈ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಜಲಸ್ಫೋಟದಿಂದ ಬಂಡೆಕಲ್ಲಿನ ಹಾದಿ ಸೃಷ್ಟಿಯಾಗಿದೆ. ನಾವೀಗ ಮುಂಡಕೈನ ಸಮೀಪದ ವೆಳ್ಳೇರಿ ಗ್ರಾಮದಲ್ಲಿದ್ದೇವೆ. ವೆಳ್ಳೇರಿ ಗ್ರಾಮವು ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿ ಜನ ಅಂತೂ ಮೃತಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಖಚಿತವಾಗಿದೆ. ಆದರೆ ಪ್ರಾಣಿಗಳು ಉಳ್ಕೊಂಡಿದ್ದಾವೆ. ಆ ಪ್ರಾಣಿಗಳನ್ನು ರಕ್ಷಣೆ ಮಾಡಿಕೊಂಡು NDRF ಸ್ಥಳೀಯ ಜನರು ಈಗ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಮಗದೊಂದು ಕಡೆಯಲ್ಲಿ ಈ ಗ್ರಾಮ ಎಷ್ಟರ ಮಟ್ಟಿಗೆ ಅಂದರೆ ಇದು ಕಾಡಂಚಿನ ಚಿಕ್ಕದೊಂದು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇಲ್ಲಿರುವಂಥವರು ಬಹುತೇಕರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ನಾವೀಗ ಗ್ರಾಮದ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಗಮನಿಸ್ತಾ ಇರ್ಬೋದು, ಇಲ್ಲಿದ್ದಂತಹ ಮನೆಗಳು ಎಲ್ಲವೂ ಕೂಡ ನಾಶವಾಗಿದ್ದಾವೆ. ಮತ್ತು ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ. ಇದು ಮುಂಡಕೈ ಮತ್ತು ಚೂರಲ್ಮಲೆ ಮಧ್ಯಭಾಗದ ಒಂದು ಗ್ರಾಮ. ಇದು ಗ್ರಾಮವೇ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆಗಾಗಿ ಸೇನೆ ಹರಸಾಹಸ ಪಡ್ತಿದೆ. ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಅದು ಮುರಿದು ಬಿದ್ದಿತ್ತು. ಈ ಹಿನ್ನೆಲೆ ಚೂರಲ್ಮಲದಿಂದ ಮುಂಡಕೈವರೆಗೆ 190 ಅಡಿ ಕಬ್ಬಿಣದ ಸೇತುವೆ ನಿರ್ಮಾಣ ಮಾಡಲಾಗಿದೆ. 31 ಗಂಟೆಗಳ ಅವಧಿಯಲ್ಲಿ ಸುಮಾರು 140 ಯೋಧರು ಕಬ್ಬಿಣದ ಸೇತುವೆ ನಿರ್ಮಿಸಿದ್ದಾರೆ. ಆಂಬ್ಯುಲೆನ್ಸ್, ರಕ್ಷಣಾ ಕಾರ್ಯಪಡೆ ಎಲ್ಲವೂ ಈ ಸೇತುವೆ ಮೂಲಕವೇ ದುರಂತ ಸ್ಥಳಕ್ಕೆ ತಲುಪುತ್ತಿವೆ. ಚೂರಲ್ಮಲೈ ಪ್ರದೇಶದಲ್ಲಿ ಜಲಪ್ರಳಯವೇನಾಗಿತ್ತು, ಇವತ್ತಿನಿಂದ ಅಲ್ಲಿ ಕಾರ್ಯಾಚರಣೆಯು ಕೂಡ ಬಹಳ ಬಿರುಸನಗೊಂಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಬೃಹತ್ತಾದಂತಹ ಕಬ್ಬಿಣದ ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ JCBಗಳು, ಆಂಬ್ಯುಲೆನ್ಸ್ಗಳು ಜೊತೆಗೆ ಜೀಪ್ಗಳು ಎಲ್ಲದೂ ಕೂಡ ಸರಾಗವಾಗಿ ಸಾಗಬಹುದಾಗಿದೆ. ಹೀಗಾಗಿ ಒಂದು ಕಡೆಯಿಂದ ಮತ್ತೊಂದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಜನರು ಹೋಗೋದಕ್ಕೆ ಅಥವಾ ಮೃತದೇಹಗಳನ್ನ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಈಸಿ. ಮತ್ತು JCBಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದು ಕೂಡ ತುಂಬ ಸುಲಭವಾಗಿದೆ. ಈ ಒಂದು ತಾತ್ಕಾಲಿಕವಾದಂತಹ ಬ್ರಿಡ್ಜ್ನಿಂದಾಗಿ ಇವತ್ತು ಕಾರ್ಯಾಚರಣೆ ಅಂತೂ ಬಹಳ ಸಲೀಸಾಗ್ತಾ ಇದೆ. ಯಾಕಂದರೆ ಕಳೆದ 3 ದಿನಗಳಿಂದ ಇದ್ದಂತಹ ಬಹುದೊಡ್ಡ ಅಡ್ಡಿಯೇ ಇದು. ಈ ಭಾಗದಿಂದ ಬೇರೆ ಭಾಗಕ್ಕೆ JCBಗಳನ್ನು ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು JCBಗಳು ಇದೇ ಸೇತುವೆ ಮೂಲಕ, ಯಾಕೆಂದರೆ ಈ ಸೇತುವೆ ಏನಿತ್ತು, ಈ ಸೇತುವೆ ಬಹಳ ಮುಖ್ಯವಾದಂತಹ ಸೇತುವೆ ಸಂಪರ್ಕ ಕಲ್ಪಿಸೋದಕ್ಕೆ, ಈ ಭಾಗದಿಂದ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ. ಹೀಗಾಗಿ ಕಾರ್ಯಾಚರಣೆಗೆ ಬಹಳ ದೊಡ್ಡ ಮಟ್ಟದ ತೊಡಕಾಗಿತ್ತು. ಆದರೆ ಇವತ್ತಿನಿಂದ ಈ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇದೊಂದು ಏನು NDRF ಮತ್ತು ಭಾರತೀಯ ಸೇನೆಯವರು ಕಟ್ಟಿದಂತಹ ಈ ಬೃಹತ್ತಾದಂತಹ ಒಂದು ಸೇತುವೆಯಿಂದಾಗಿ ಇಡೀ ಕಾರ್ಯಾಚರಣೆಯ ದಿಕ್ಕೆ ಬದಲಾಗಿದೆ ಅಂತ ಹೇಳ್ಬೋದು. ತಿಥಿಗೆ ಹೋಗಿದ್ದವ ಬದುಕಿದ್ದೇ ರೋಚಕ. ಮೊಮ್ಮಗ ಮಗಳ ಜೀವ ಉಳಿಸಿದ ಸ್ವಾಮಿ. ವಯನಾಡಿಗೆ ಅಣ್ಣನ ತಿಥಿಗೆ ಹೋಗಿದ್ದವರು ಬದುಕಿದ್ದೇ ರೋಚಕ. ಚಾಮರಾಜನಗರ ಮೂಲದ ಸ್ವಾಮಿ ಶೆಟ್ಟಿ ತಾನು ಬದುಕಿದ್ದಲ್ಲದೆ ಮೊಮ್ಮಗ ಹಾಗೂ ಮಗಳ ಜೀವ ಕೂಡ ಉಳಿಸಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ವೇಳೆ ತಂತಿ ಬೇಲಿಯ ಸಹಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಚೂರಲ್ಮಲದ ದುರಂತವನ್ನ ನೆನೆದು ಸ್ವಾಮಿ ಶೆಟ್ಟಿ ಕಣ್ಣೀರ್ ಹಾಕಿದ್ದಾರೆ. ಏನಾಯ್ತು ಅಂದ್ರೆ ನೀರೆಲ್ಲ ತುಂಬಿಡ್ತಲ್ಲ, ಅದು ತುಂಬಿದಾಗ ಒಂದೊಂದಾಗಿ ಒಬ್ಬೊಬ್ಬರ ಮಕ್ಕಳು ಹಿಡ್ಕೊಂಡು ಒಬ್ಬೊಬ್ಬರಿಗೆ ತಬ್ಬಿಡ್ಕೊಂಡು ಒಂದೇ ಸಾರಿ ಬಿದ್ರು. ಆದ್ರೂ ಕೆಮ ಇತ್ತು, ಎಳ್ಕೊಂಡು ಹೋಗಿದ್ರು. ಒಂದು ಡೋರ್ ತೆಗ್ದಾಗ ಹೊರಗಡೆ ಬಿಟ್ಟಾಗ ಒಂದು ಕಂಬಿ ಇರುತ್ತಾ, ಆ ಕಂಬಿ ಕೊಣಗ ಹಿಡ್ಕೊಂಡಾಗ ಆ ಮಕ್ಕಳ ಕೊಣಗ ಬಲಗಡೆ ತಳ್ಬಿಟ್ಟು ನಾ ಎಡಗಡೆ ನಿಂತ್ಕೊಂಡ್ಬಿಟ್ಟು, ಆ ರೌಸ್ಲು ಬಡ್ದಾಗ ನಾನು ಬಲಗಡೆ ಬಂದ್ಬಿಟ್ಟು, ಎರಡು ಕಡೆನೂ ಓವರ್ ಆಗೋಯ್ತಲ್ಲ, ಬಡ್ತಲ್ಲ. ಅದೇ ಮಾಮೂಲಿ ತಿಟ್ಟಿದ್ದಕ್ಕೆ ಯಾರ ಸನ್ನಿವೇಶ ಆಯ್ತು ಅನ್ನೋದು ಉಳ್ಕೊಂಡು ಹೋಗಿ ದಾಡ ಸೇರು. ಇನ್ನು ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದ ಮಂಡ್ಯ ಜಿಲ್ಲೆಯ KR ತಾಲೂಕಿನ ಕತ್ತರಘಟ್ಟ ಗ್ರಾಮದ ಅಜ್ಜಿ ಮೊಮ್ಮಗನ ಅಂತ್ಯಕ್ರಿಯೆ ನೆರವೇರಿದೆ. ಕತ್ತರಘಟ್ಟ ಗ್ರಾಮದ ಜಮೀನಿನಲ್ಲಿ ಲೀಲಾವತಿ, ನಿಹಾಲ್ ಮೃತದೇಹವನ್ನ ಒಂದೇ ಚಿತೆಯಲ್ಲಿಟ್ಟು ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮುಂಡಕ್ಕೈನಲ್ಲಿ ಮತ್ತೆ ಭೂಕುಸಿತದ ಎಚ್ಚರಿಕೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವಾರ್ನಿಂಗ್. ಈ ನಡುವೆ ವಯನಾಡಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಮುಂಡಕ್ಕೈನಲ್ಲಿ ಮತ್ತೆ 1 ವರ್ಷಕ್ಕೆ ಭೂಕುಸಿತ ಆಗಲಿದೆ ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಎಚ್ಚರಿಕೆ ಕೊಟ್ಟಿದೆ. ಈ ಹಿಂದೆ ಮುಂಡಕ್ಕೈನಲ್ಲಿ 5 ಬಾರಿ ಭೂಕುಸಿತ ಆಗಿತ್ತು. ಈಗ ಕೊಚ್ಚಿ ಹೋಗಿರೋ ಮನೆಗಳೆಲ್ಲ ಪಳೆಯುಳಿಕೆಗಳ ಮೇಲೆ ನಿರ್ಮಾಣ ಆಗಿರೋ ಮನೆಗಳು ಅಂತ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಇವಾಗ ಮುಂಡಕ್ಕೈ ಕೆಳಭಾಗದಲ್ಲಿದೆ, ರಿವರ್ಗೆ ಹತ್ತಿರದಲ್ಲಿದೆ.
ಅಲ್ಲಿ ದುರಂತ ಆಗಿದೆ. ಇನ್ನು ಮುಂದಿನ ಇನ್ನು 2 ವರ್ಷನೋ 3 ವರ್ಷನೋ ಅಥವಾ ನೆಕ್ಸ್ಟ್ ಇಯರೋ ಮತ್ತೆ ಈ ರೀತಿ ಆಗ್ತು ಅಂತಂದರೆ ಅದರದ ಸ್ಲೋಪಲ್ಲಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಲ್ಯಾಂಡ್ಸ್ಲೈಡ್ಗಳು ಅವು ಸಹ ಆ್ಯಕ್ಟಿವೇಟ್ ಆಗಿ ಅವು ಎಲ್ಲ ಕೆಳಗಡೆಗೆ ಬರ್ತಿರ್ತವೆ. ಇದೇ ರೀತಿಯಾದ ದುರಂತಗಳಾಗ್ತವೆ. ಅದ್ರ ಮೇಲ್ಗಡೆ ಏನೇನು ಮನೆಗಳು ಕಟ್ಕೊಂಡಿದ್ದಾರೆ ಅವು ಸಹ ಎಲ್ಲ ಕೆಳಗಡೆಗೆ ಬೀಳೋ ಚಾನ್ಸ್ಗಳು ತುಂಬ ಇದೆ. ಒಟ್ನಲ್ಲಿ ವಯನಾಡು ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. 300ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದು ಕಾರ್ಯಾಚರಣೆ ಚುರುಕುಗೊಂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.